ನಿಮ್ಮ ಅಭಿಮಾನಿಗಳಿಗೆ ಯಾವ ರೀತಿ ಆಶ್ವಾಸನೆ ಕೊಡ್ತೀರಾ? ಈಗ ಆಗಿರುವಂತಹದ್ದು ಮರೆತು ಸಿಹಿ ಘಟನೆಗಳು ನಿಮ್ಮ ಜೀವನದಲ್ಲಿ ಮರುಕಳಿಸಲಿ. ಆದರೆ ಏನು ಹೇಳ್ತೀರಾ ಅವ್ರಿಗೆ ಇನ್ನು ಮುಂದೆ ಆಗಬಾರ್ದು ಅನ್ನುವಂಥದ್ದನ್ನು? ಸಿ ಈ ರೀಲಿಗೆ ರಿಲೇಟೆಡ್ ಆಗಿ ಹೇಳೋದೇನೆಂದರೆ, ಒಂದು ಈ ರೀತಿ ವೆಪನ್ಸ್ನೆಲ್ಲ ಯೂಸ್ ಮಾಡಿ ರೀಲ್ಸ್ ಮಾಡಬೇಡಿ. ಆ್ಯಂಡ್ ರೀಲ್ಸ್ ಮಾಡುವಾಗಲೂ ಕೂಡ ಸಾಕಷ್ಟು ಕಾಂಟೆಂಟ್ಸ್ ಇದೆ ಬೇರೆ ಥರ ಮಾಡೋದಕ್ಕೆ. ಒಂದು ಸಮಾಜಕ್ಕೆ ಇನ್ಫಾರ್ಮೇಷನ್ ಕೊಡೋದಾಗಲಿ, ಇಂಟ್ರೆಸ್ಟ್ ಇಲ್ಲ ಅಂದರೆ ಕೊಡಬೇಡಿ. ಸ್ಟೈಲಿಶಾಗಿ ಮಾಡೋವಂಥದ್ದು ಸಾವಿರ ಇದೆ. ಬಟ್ ವೆಪನ್ಸ್ ಇಟ್ಕೊಂಡು ಮಾಡಿದಾಗ ಇಟ್ ಈಸ್ ಸಮ್ವೇರ್ ಏನೋ ಒಂದು ರಾಂಗ್ ಇನ್ಫಾರ್ಮೇಷನ್ ಹೋಗುತ್ತೆ. ಸೊ ಅದನ್ನು ಮಾತ್ರ ದಯವಿಟ್ಟು ಮಾಡಬೇಡಿ. ನಾನು ಮಾಡಿರೋ ತಪ್ಪಿಂದ ಅರಿವಾಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಮಾಡಬೇಡಿ. ಮಾಡಿದ್ರು ಪೊಲೀಸ್ ಇಲಾಖೆ, ಮೀಡಿಯಾ ನಿಮ್ಮನ್ನು ಬಿಡೋದಿಲ್ಲ. ಸೊ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಎರಡನೇದು, ಇಟ್ ವಾಸ್ ಜಸ್ಟ್ ಅ ರೀಲ್. ಒಂದು ರೀಲ್ಗಾಗಿ ಆ ಪರ್ಫಾರ್ಮೆನ್ಸ್ ಅಷ್ಟೇ ಮಾಡಿದ್ದು. ನಾನು ಕ್ರಿಮಿನಲ್ ಅಲ್ಲ, ಯಾವ ಮರ್ಡರು ಮಾಡಿಲ್ಲ, ಇನ್ನೊಂದು ಚೈನ್ ಸ್ನ್ಯಾಚಿಂಗು, ಮತ್ತೊಂದು ಇನ್ನೊಂದು ರೇಪು, ಇದ್ಯಾವುದೂ ಮಾಡಿಲ್ಲ. ಮಾಡಿರೋರು ಸಾಕಷ್ಟು ಜನ ಇದ್ದಾರೆ. ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ, ಅದ್ರ ಬಗ್ಗೆನೂ ಸ್ವಲ್ಪ ನ್ಯೂಸ್ ಮಾಡಿ. ಎರಡನೇದು, ಸಾಕಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಸು ನಿಮಗೋಸ್ಕರ ನಿಮ್ಮ ಮುಂದೆ ನನ್ನ ಆ್ಯಕ್ಟಿಂಗ್ನ ಇಡ್ತಾಯಿದ್ದೀನಿ. ಅದಕ್ಕೆ ಸಪೋರ್ಟ್ ಮಾಡಿ. ನನ್ನೆಲ್ಲ ಪ್ರಾಜೆಕ್ಟ್ಸು ತುಂಬ ಒಳ್ಳೆ ಪ್ರಾಜೆಕ್ಟ್ಸು, ತುಂಬ ಒಳ್ಳೆ ಸ್ಟಾರ್ಸ್ ಜೊತೆ ಮಾಡ್ತಾಯಿದ್ದೀನಿ. ಅದಕ್ಕೆ ಸಪೋರ್ಟ್ ಮಾಡಿ. ಎಂಟರ್ಟೈನ್ಮೆಂಟ್ಗೆ ನಿಮ್ಗೆಲ್ಲೂ ಕಡಿಮೆ ಮಾಡೋದಿಲ್ಲ. ಕೊನೆ ಉಸಿರಿರೋವರೆಗೂ ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು. ಸೊ ಕಾಂಟ್ರವರ್ಸಿಯಿಂದ ದೂರ ಇರ್ತೀರಾ ಈ ವರ್ಷ? ಈ ವರ್ಷ ಅಲ್ಲ, ಲೈಫ್ನಲ್ಲೇ ನಾನು ಕಾಂಟ್ರವರ್ಸಿ ಮಾಡ್ಕೊಂಡವನಲ್ಲ. ಆ್ಯಂಡ್ ಕಾಂಟ್ರವರ್ಸಿ ಅಂದ್ರೂ ದೇರ್ ಆರ್ ಟೂ ಕೈಂಡ್ಸ್ ಆಫ್ ಕಾಂಟ್ರವರ್ಸೀಸ್. ಅಂದರೆ ಒಳ್ಳೆ ರೀತಿಯಾಗಿ ಒಂದು ಕಾಂಟ್ರವರ್ಸಿ ಆಗುತ್ತೆ. ಯಾವುದ್ರ ಬಗ್ಗೆನೋ ಹೋರಾಡಿಕೊಂಡು ಅದನ್ನು ಜನರಿಗೆ ತಿಳಿಸೋವಂಥದ್ದು ಒಂದು ಕಾಂಟ್ರವರ್ಸಿ. ನಮ್ಮ ಚೈತ್ರ ಅವ್ರು ಮಾಡ್ತಾ ಇರೋದು. ಚೈತ್ರ ಕುಂದಾಪುರ ಅವರು ಮಾಡುವಂಥದ್ದು ಕಾಂಟ್ರವರ್ಸಿ ಆಗತ್ತೆ, ನೆಗೆಟಿವ್ ಅಲ್ಲ. ಶಿ ಈಸ್ ಆಲ್ವೇಸ್ ರೈಟ್. ಅಂದರೆ ಸತ್ಯದ ಪರ ಹೋರಾಡ್ತಾರೆ ಅವರು. ಅದು ಒಂದು ಕಾಂಟ್ರವರ್ಸಿ. ಆದರೆ ಈ ಥರ ಒಂದು ಚಿಲ್ಲರೆ ಕಾಂಟ್ರವರ್ಸಿಗಳಾಗ್ತಾ ಇರತ್ತೆ. ಏನೋ ಒಂದು ಮಾಡಿದ್ರು, ಇನ್ನೊಂದು ಮಾಡಿದ್ರು, ಮತ್ತೊಂದು ಮಾಡಿದ್ರು, ಪಬ್ಲಿಕ್ನಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ರು ಅನ್ನೋದು ಕಾಂಟ್ರವರ್ಸೀಸ್ ಆಗ್ತಾ ಇರುತ್ತೆ. ನಾನು ಯಾವ ಕಾಂಟ್ರವರ್ಸಿಗೂ ಇವತ್ತರೆಗೂ ಬಂದಿರಲಿಲ್ಲ. ಆ್ಯಂಡ್ ಇದನ್ನು ಒಂದು ಹೆಮ್ಮೆಯಿಂದ ಹೇಳ್ಕೊಳೋ ಅಂಥ ಕೆಲಸ ಅಂತೂ ನಾನು ಮಾಡಿಲ್ಲ. ಸೊ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಕಾಂಟ್ರವರ್ಸೀಸ್ ಎಟ್ ಆಲ್. ನಾನೊಬ್ಬ ಸಿಂಪಲ್ ಸಾಧಾರಣ ಮನುಷ್ಯ, ಯಾವ ಸೆಲೆಬ್ರಿಟಿನೂ ಅಲ್ಲ. ನನ್ನ ಲೈಫು, ನನ್ನ ವೈಫು, ನನ್ನ ಫ್ಯಾಮಿಲಿ ನನಗೆ ಇಂಪಾರ್ಟೆಂಟು. ನನ್ನ ಕೆಲಸ ಅಂದರೆ ಎಂಟರ್ಟೈನ್ ಮಾಡೋದು ನನ್ನ ಕೆಲಸ, ಆ್ಯಕ್ಟಿಂಗ್ ಮಾಡೋದು ನನ್ನ ಕೆಲಸ. ಅದನ್ನು 100 ಅಲ್ಲ 200% ಕೊಡ್ತಾಯಿದ್ದೀನಿ. ಆ್ಯಂಡ್ ಮುಂದಕ್ಕೂ ಕೊಡ್ತೀನಿ. ಪ್ರೊಫೆಷ್ನಲಿ ಐ ಆಮ್ ವೆರಿ ವೆರಿ ಸ್ಟ್ರಿಕ್ಟ್ ಅಬೌಟ್ ಮೈ ಪ್ರೊಫೆಷನ್. ಅದರಲ್ಲಿ ಯಾವುದೂ ಕಡಿಮೆ ಮಾಡೋದಿಲ್ಲ. ಆ್ಯಂಡ್ ಎವ್ರಿಥಿಂಗ್ ಇನ್ನು ಬರೋ ದಿನಗಳಲ್ಲಿ ಗೊತ್ತಾಗತ್ತೆ. ಸಾಕಷ್ಟು ಜನಕ್ಕೆ ನಾನು ಸಿನಿಮಾಗಳು ಮಾಡ್ತಿಲ್ಲ ಅಂದ್ಕೊಂಡಿದ್ರು. ಏನು ಮಾಡ್ತಿದ್ದೀರಾ ಅಂತ ಕೇಳ್ತಿದ್ರು. ಈ ನಡುವೆ ನಡೆದಿರೋ ಒಂದಷ್ಟು ಕತೆಗಳಿಂದ ಜನರಿಗೆ ಗೊತ್ತಾಗಿದೆ ಸಿನಿಮಾಗಳು ಮಾಡ್ತಿದ್ದೀನಿ ಅಂತ. ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾಯಿದ್ದೀನಿ. ಆ್ಯಂಡ್ ಅದನ್ನು ಪ್ಲೇ ಮಾಡ್ತಿರೋದೇ ನಾನು ನೆಗೆಟಿವ್ ಕ್ಯಾರೆಕ್ಟರು, ವಿಲನ್ನಾಗೇ ಪ್ಲೇ ಮಾಡ್ತಿರೋದು. ಸೊ ಬೇರೆ ವಿಲನ್ ಪಾತ್ರಗಳಲ್ಲಿ ನನ್ನನ್ನು ನೋಡ್ತೀರಾ, ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಈ ಘಟನೆಯಿಂದ ನಿಮ್ಮ ರಜತ್ ಫ್ರೆಂಡ್ಶಿಪ್ ಮಧ್ಯೆ ಬಿರುಕು ಏನು ಮೂಡಲ್ವಾ? ಚೆನ್ನಾಗಿರ್ತೀರಾ? ಹೇಗಿದ್ರಿ ಇಷ್ಟು ದಿನ ಹಾಗೆ? ಫ್ರೆಂಡ್ಶಿಪ್ ಇಸ್ ಡಿಫ್ರೆಂಟ್. ಫ್ರೆಂಡ್ಶಿಪ್ ಅನ್ನೋದು ಒಂದು ಕಮಿಟ್ಮೆಂಟ್ ಮೇಡಮ್. ಆ್ಯಂಡ್ ವಿ ಆರ್ ಫ್ಯಾಮಿಲಿ ಫ್ರೆಂಡ್ಸ್. ಅಕ್ಷತಾ ನನ್ನ ಹೆಂಡ್ತಿ, ಅಕ್ಷಿತಾ ರಜತ್ ಹೆಂಡ್ತಿ, ಇಬ್ಬರೂ ತುಂಬ ಕ್ಲೋಸ್. ಸೇಮ್ ವೇ ನಾನು ರಜತ್ತು ಫ್ಯಾಮ್ಲಿ ವೈಸ್ ವಿ ಆರ್ ವೆರಿ ಕ್ಲೋಸ್. ಹಾಗಂತ ಇಲ್ಲೀಗಲ್ ಆಗಿ ನಾನು ಅವನಿಗೆ ಸಪೋರ್ಟ್ ಮಾಡ್ತೀನಿ ಅಥವಾ ಅವ್ನು ಮಾಡೋ ಚೇಷ್ಟೆಗಳಿಗೆಲ್ಲ ನಾನು ನಿಲ್ತೀನಿ ಅನ್ನೋದು ತಪ್ಪು. ಅದು ಅವನಿಗೂ ಅರಿವಾಗಿದೆ. ಅವನು ಇನ್ನು ಮುಂದಕ್ಕೆ ಯಾವುದು ಮಾಡಲ್ಲ ಅಂದ್ಕೊಂಡಿದ್ದೀನಿ. ಬಟ್ ಆ ಗ್ಯಾರಂಟಿ ನಾನು ತೊಗೊಳೋದಿಲ್ಲ. ನನಗೆ ಇಂಪಾರ್ಟೆಂಟ್ ಇರೋದು ನನ್ನ ಕರಿಯರು, ನನ್ನ ಫ್ಯಾಮಿಲಿ. ಐ ಆಮ್ ರೆಸ್ಪಾನ್ಸಿಬಲ್ ಓನ್ಲಿ ಫಾರ್ ಮೈ ಲೈಫ್. ಬೇರೆಯವ್ರ ಲೈಫ್ ಬಗ್ಗೆ ನಾನು ರೆಸ್ಪಾನ್ಸಿಬಿಲಿಟಿ ತೊಗೊಳೋದಿಲ್ಲ. ಫ್ರೆಂಡ್ಶಿಪ್ ವಿಲ್ ಬಿ ದೇರ್, ಇಟ್ ವಿಲ್ ಆಲ್ವೇಸ್ ಬಿ ದೇರ್. ಥ್ಯಾಂಕ್ ಯು ಸೋ ಮಚ್. ಒಂದು ಕ್ಲಾರಿಫಿಕೇಷನ್ ಜೊತೆಗೆ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಕೂಡ ಕನ್ಫರ್ಮೇಷನ್ ಕೊಟ್ರಿ, ಮಾಡ್ತಾ ಇದ್ದೀನಿ, ಏನೂ ಚೇಂಜಸ್ ಇಲ್ಲ ಅನ್ನುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೊಸ ವರ್ಷ ನಿಜಕ್ಕೂ ಹೊಸ ಹುರುಪನ್ನು ತರಲಿ ನಿಮ್ಮ ಜೀವನಕ್ಕೆ. ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಯಾಕೆಂದರೆ ಒಂದು ಆಪರ್ಚುನಿಟಿ ಕೊಟ್ರಿ ಜನರ ಮುಂದೆ ಬಂದು ನನ್ನ ಪಾರ್ಟ್ ಆಫ್ ವ್ಯೂ, ನನ್ನ ಪಾಯಿಂಟ್ ಆಫ್ ವ್ಯೂ, ನನ್ನ ಕ್ಲಾರಿಟಿ ಜನರಿಗೆ ತಿಳಿಸ್ಬೇಕಾಗಿತ್ತು ನಾನು. ಆ್ಯಂಡ್ ಯು ಹ್ಯಾವ್ ಗಿವನ್ ದಟ್ ಆಪರ್ಚುನಿಟಿ. ಆ್ಯಂಡ್ ಗ್ಯಾರಂಟಿಡ್ ನ್ಯೂಸ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಫಾರ್ ದ್ಯಾಟ್.
ಥ್ಯಾಂಕ್ ಯು. ಹೀಗೆ ಬ್ಯುಸಿ ಆಗ್ತಾ ಇರಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ವಿನಯ್ ಅವರ ಮಾತಾಗಿತ್ತು. ಅಂದರೆ ಇಷ್ಟು ದಿನ ವಿನಯ್ ಅವ್ರನ್ನ ಯಾವ ರೀತಿ ನೋಡಿದ್ರಿ, ಆ ಕಾಂಟ್ರವರ್ಸಿಗಳಿಗೆ ಸಿಗಾಕಿಕೊಳ್ಳದೆ ಇನ್ನು ಮುಂದೆ ಬೇರೆ ರೀತಿಯ ಬೇರೆ ವರ್ಷನ್ನಲ್ಲಿ ವಿನಯ್ ಅವ್ರನ್ನ ನೀವು ನೋಡ್ತೀರಾ. ಒಂದಷ್ಟು ಸೂಪರ್ ಸ್ಟಾರ್ ಒಟ್ಟಿಗೆ ಅವರು ಸ್ಕ್ರೀನ್ ಶೇರ್ ಮಾಡ್ತಿದ್ದಾರೆ. ಮುಂದೊಂದು ದಿನ ಅವರು ಕೂಡ ಸೂಪರ್ ಸ್ಟಾರ್ ಆಗ್ತಾರೆ ಅನ್ನುವಂಥ ಭರವಸೆನ ಅವರ ಫ್ಯಾನ್ಸ್ಗೆ ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚ್ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.